ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕರ್ತರುಗಳೇ, ಮುಖಂಡರುಗಳೇ, ಮುನ್ಸಿಪಲ್ ಅಧ್ಯಕ್ಷ ಅಂತ ಶಶಿಯವರೇ, ಕೌನ್ಸಿಲರ್ಗಳೇ, ಮಾಜಿ ಕೌನ್ಸಿಲರ್ಗಳೇ, ವಿವಿಧ ಸಂಘಟನೆಯಿಂದ ಬಂದಂತ ಎಲ್ಲ ಮುಖಂಡರುಗಳೇ, ಸ್ನೇಹಿತರೆ, ಬಹಳ ದಿನದಿಂದ ಬಂದು ಶಶಿಯವರು ಬಂದು ಟೈಮ್ ಕೇಳ್ತಾ ಇದ್ರು. ನಾನು ನಿಮ್ಮ ಶಾಸಕರು ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಬಟ್ ಈಗ ಎಲ್ಲ ಚಿಂತಿಸ್ಕೊಂಡಿದ್ದಾರೆ. ಈ ಬೆಳಗ್ಗೆ ತಾನೇ ನಾನು ಸಂಬಂಧಪಟ್ಟಂತ ಡಾಕ್ಟರ್ನ ಮಾತಾಡಿದೆ. ಈಗ ಅವರೆಲ್ಲ ಒಟ್ಟಿಗೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬೇರೆ ಡಾಕ್ಟರ್ ನಾನು ಏನೋ ಮಾತಾಡಿ ಏನು ಪರಿಸ್ಥಿತಿ ಅಂತ ಬೈಪಾಸ್ ಕೂಡ ಆಗಿದೆ. ಕೋರ್ಟ್ ಹಾಕೋದು ಕೂಡ ಹೇಳ್ತೀನಿ, ನಾನು ಲೇಟ್ ಮಾಡಿದೆ. ಸೊ ಅವರ ಚುನಾವಣಾ ಸಂದರ್ಭದಲ್ಲಿ ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಶಿಶಿಯವರು ನೆನಪು ಮಾಡ್ತಾ ಇದ್ದಾರೆ. ಇವೆಲ್ಲ ಸೇರಿ ದುಡಿದಿದ್ದೀನಿ. ರಾಮನಗರ ಟೌನ್ ಒಂದೇ ಅಲ್ಲ, ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ವಿಶೇಷವಾದಂಥ ರೂಪ ಕೊಡಬೇಕು ಅನ್ನೋದು ನನ್ನ ದೊಡ್ಡ ಸಂಕಲ್ಪ. ಈಗ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವಾಗ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ನನಗೆ ಅರಿವಿದೆ. ಇದೇ ಸಂದರ್ಭದಲ್ಲಿ ಆಗಿರ್ಬೋದು, ಬಟ್ ಹಂತವಾಗಿ ಈಗಾಗಲೇ ಯೂನಿವರ್ಸಿಟಿ ಕೂಡ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಕೆಲಸ ಕೂಡ ನಡೀತಾ ಇದೆ. ಮುಂದೆ ಏನೇನಾಗಿತ್ತು ಅಂತೇಳಿ ನಾನು ನಿಮ್ಮ ಈ ಒಂದು ನಿಮ್ಮ ಕ್ಷೇತ್ರದ ಬಗ್ಗೆ ಆಗಲಿ, ನಮ್ಮ ಜಿಲ್ಲೆಯ ಬಗ್ಗೆ ಆಗಲಿ ಅನಂತಪುರ ಬಿಟ್ಟು ಯಾವ ರೀತಿ ಇವತ್ತು ಕೂಡ ಬರಡುವಾಗಿ ನಿಂತಿದೆ ಅನ್ನೋದಕ್ಕೆ ನಾನೇನು ಹೇಳಬೇಕಾಗ್ತಿಲ್ಲ. ನಾನು ಹೇಳಿದ್ರೆ ಅದು ರಾಜಕೀಯ ಪರಿಣಾಮ ಬರ್ತದೆ. ಈಗ ನಮ್ಮ ಜವಾಬ್ದಾರಿ ಇದೆ. ಖಂಡಿತ ಇದಕ್ಕೆ ಏನು ಅನುಕೂಲ ಆಗಬೇಕು ಅನ್ನೋದನ್ನ ಹಿಂದೆ 3 ಜನ ಶಾಸಕರು ಸೇರಿ ಸಿದ್ದರಾಮಯ್ಯ ಸಾಹೇಬರಿಗೂ ಅವರೆಲ್ಲ ಮನವಿ ಕೂಡ ಮಾಡಿದ್ರು. ಅವರು ಸ್ವಲ್ಪ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನೀಗಾಗಲೇ ಕೆಲವು ನೀರಾವರಿ ಇಲಾಖೆಯಿಂದ ಟೌನ್ನ ಕೆಲವು ಅಭಿವೃದ್ಧಿಗೆ ಕೆಲವು ಕಾರ್ಯಕ್ರಮ ಕೂಡ ತೆಗೆದುಕೊಂಡಿದ್ದೆ. ಈಗೆಲ್ಲ ಜವಾಬ್ದಾರಿ ಕೂಡ ನನಗೆ ಹೆಚ್ಚಿದೆ. ನಿಮ್ಮ ಮುನ್ಸಿಪಲ್ ಅಧ್ಯಕ್ಷರು ಏನು ಮನವಿಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಗ್ರಾಂಟ್ ಕೊಡಬೇಕು, ಯಾವ ರೀತಿ ಬಡವರಿಗೆ ಸೈಟ್ ಕೊಡಬೇಕು ಅಂತ ನಾನು ಈಗಾಗಲೇ ಇಕ್ಬಾಲ್ ಹುಸೇನ್ ಹೇಳಿದ್ದೇನೆ. ಮೊದಲನೇ ಹಂತದಲ್ಲೇ ಆ ಬಡವರಿಗೆ ಭಾಳ ಪೆಂಡಿಂಗ್ ಇತ್ತು. ಅದು ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಹಣ ಕೂಡ ಕನಕಪುರಕ್ಕೆ ಅವರು ಬಿಡುಗಡೆ ಮಾಡಿದರು. ಈಗ ರಾಮನಗರ ಕೂಡ ಮಾಡಬೇಕಾಗಿದೆ. ಡಿ.ಕೆ. ಸುರೇಶ್ ನಾನು ಮಾತಾಡ್ತೀನಿ. ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ ಇರ್ಬೋದು, ನಾವೆಲ್ಲರೂ ಎಲ್ಲ ನಂದೇ ಕ್ಷೇತ್ರ. ಅದನ್ನು ನನ್ನ ತಲೆಯಲ್ಲಿ ಇದೆ. ಇದು ಹೆಡ್ ಕ್ವಾರ್ಟರ್ಸ್ ಬೇರೆ ಇದೆ. ಹೆಡ್ ಕ್ವಾರ್ಟರ್ಸ್ಗೆ ಎಷ್ಟು ಗೌರವ ಕೊಡಬೇಕು ಖಂಡಿತ ಕೊಟ್ಟೆ ಕೊಡ್ತೀನಿ, ಚಿಂತೆ ಮಾಡಬೇಡ. ಅದು ಕೇಂದ್ರ ಬಿದ್ದು ಈಗ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದ ತಕ್ಷಣ ನಿಮ್ಮ ಜಿಲ್ಲೆಗೆ ಯಾವ ರೀತಿ ಗೌರವ ಬಂತು ಅನ್ನೋದು ತಾವೆಲ್ಲ ಗಮನಿಸಿದ್ದೀವಿ. ನಿಮ್ಗೆ ಯಾವ ರೀತಿ ಗೌರವ ನಿಮಗೆ ಸಿಕ್ತು, ಜನ ಯಾವ ರೀತಿ ನೋಡ್ತಾ ಇದ್ದಾರೆ, ನಿಮ್ಮ ಆಸ್ತಿ ಮೌಲ್ಯ ಎಷ್ಟಾಯಿತು, ಅದಕ್ಕೆ ಏನೇನು ಒದಗಿಸ್ಕೊಳ್ಬೇಕು. ನೀವು ಕೂಡ ಮುಂದಕ್ಕೆ ಇದ್ದಲ್ಲಿ ನಮಗೆ ಜನರು ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳಿ. ಇನ್ನು ಯಾರು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸುಮ್ಮನೆ ಬೇರೆ ಪಾರ್ಟಿಯವರೆಲ್ಲ ಕೂಡ ನಾನು ಭಾಳ ಜನ ನನ್ನ ಸಂಪರ್ಕಕ್ಕೆ ಕಾರ್ಯಕರ್ತರು ಬರಲಿಕ್ಕೆ ಇಚ್ಛೆ ಪಡ್ತಾರೆ. ಅವ್ರನ್ನೆಲ್ಲ ನೀವು ಸೇರಿಸ್ಕೊಂಡು ಮುಂದಕ್ಕೆ ಎಲೆಕ್ಷನ್ ಸುಗಮವಾಗಿ ನಡಿಬೇಕು. ಅದಕ್ಕೆ ನೀವು ಮಾಡಿ. ವಿರೋಧ ಪಾರ್ಟಿಯವರು ಅವರು ಸಹಿಸೋಕ್ಕಾಗೋದಿಲ್ಲ. ಅವ್ರಿಗೆ ನಾವು ಅಧಿಕಾರಕ್ಕೆ ಬಂದಿರೋದು ಯಾವ ಕಾರಣಕ್ಕೂ ಅವರು ಸಹಿಸೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಅದು ನೀವೇನು ನಿಮಗೂ ಗೊತ್ತಿದೆ. ಕೈ ಹೊಸಿಕೊತಾವ್ರೆ. ನಾವು ಶಶಿನ ಹೇಳ್ತಾರೆ, ಇನ್ನು ಹೊಸಿಕೊಳ್ಳಿ, ಏನು ತೊಂದರೆ ಇಲ್ಲ. ನನ್ನ ಡ್ಯೂಟಿ ನಿಮ್ಗೆ ಒಳ್ಳೇದಾಗಬೇಕು. ಇದಕ್ಕೇನು ಬೇಕು ವ್ಯವಸ್ಥೆನ ಖಂಡಿತ ನಾನು ಮಾಡ್ತೀನಿ. ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ನಾನು ಗೌರವನ ಕಾಪಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ. ತಾವೆಲ್ಲ ಬಂದು ನನಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೀರಿ. ನೀವೇನು ಬರೋ ಅವಶ್ಯಕತೆ ಇರಲಿಲ್ಲ. ನಾನೇ ಈಗಾಗಲೇ ಯೋಗೇಶ್ವರ್ ಹೇಳಿದ್ದೆ, ಒಂದಿನ ನಮ್ಮ MLA ಅವರು ಆಸ್ಪತ್ರೆಯಿಂದ ಬಂದ ಮೇಲೆ ಒಂದು 3 ಕಡೆ, ಮುಂದೆ ಕಡೆ ಬೇಡ, ಈ ಕಡೆ ಒಂದು 3 ಕಡೆ ನಿಮ್ಮ ಕ್ಷೇತ್ರದಲ್ಲಿ, ಹಳ್ಳಿಯಲ್ಲಿ ಒಂದು ಕಡೆ, ಟೌನಲ್ಲಿ ಒಂದು ಕಡೆ, ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲೊಂದು 3 ಕಡೆ, ಚನ್ನಪಟ್ಟಣ ಒಂದು 3 ಕಡೆ,
ಒಂದು ಸಭೆಗಳನ್ನು ಮಾಡಿ ಕೃತಜ್ಞತೆ ಸಲ್ಲಿಸುವಂಥದ್ದು ಆ ಕೆಲಸ ಕೂಡ ಮಾಡೋಣ. ನನಗೆ ಸನ್ಮಾನ ನೀವೇನು ಮಾಡಬೇಕಾಗಿಲ್ಲ, ನಾನೇ ನಿಮಗೆ ಸನ್ಮಾನ ಮಾಡಬೇಕಂತ ನನ್ನ ಡ್ಯೂಟಿ ಕೂಡ ಇದೆ. ಆ ಕೆಲಸ ಮಾಡ್ತೀನಿ ವಿಶ್ವಾಸದಲ್ಲಿ. ಆಮೇಲೆ ಸುಮ್ಮನೆ ಅವರು ಇವರು ವಿಪರೀತ ಜನ ಏಜೆಂಟ್ಗಳು ನನ್ನ ಕ್ಷೇತ್ರದವ್ರನ್ನ ಹುಡುಕೊಂಡು ಬರೋದು, ರಾಮನಗರದವ್ರು ಹುಡುಕೊಂಡು ಬರೋದು, ಈ ಆಫೀಸರ್ಸ್ ಎಲ್ಲ ಇರ್ತಾರೆ, ಆಫೀಸರ್ಸ್ ಕಾಂಟ್ರಾಕ್ಟರ್ ಭಾಳ ಹುಷಾರಾಗಿ ಕರ್ಕೊಬರೋದು, ಹೋಟ್ಲ್ ಕರ್ಕೊಬರೋದು, ರೂಮ್ ಮಾಡಿಸ್ಕೊಡೋದು, ಪಾಠ ಹಾಕ್ಸೋದು, ಏನು ನಡಿಲ್ಲ ನೀವು ಕೇಳಿಲ್ಲ, CM ಎಲ್ಲ ಕೇಳಲ್ಲ ನೀವು ಕೇಳ್ದೆ ಇಲ್ಲ ಅನ್ನೋಕ್ಕೆ ಹಿಂಗಾಗಿದೆ ಅಂತೆಲ್ಲ ಬರ್ತಾರೆ. ಅದಕ್ಕೆಲ್ಲ ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ದೇನಾದ್ರು ವೈಯಕ್ತಿಕವಾದ ವಿಚಾರ ಇದ್ದರೆ, ನಿಮ್ಮ ಊರ ಅಭಿವೃದ್ಧಿ ಇದ್ದರೆ ಮತ್ತದಷ್ಟು ಮಿಕ್ಕಿದ್ದೆಲ್ಲ ಈ ಆಫೀಸರ್ಗಳೆಲ್ಲ ಇರ್ತಾರಲ್ಲ ಅವರು ಈ ಕಾಂಟ್ರಾಕ್ಟ್ಗಳು ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕೆಂದರೆ ಭಾಳ ಹುಷಾರಾಗಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಅಧಿಕಾರಕ್ಕೆ ಬಂದ ತಕ್ಷಣ CM ಜಿಲ್ಲೆ ಅಂತಂದ್ರೆ ತಕ್ಷಣ ಎಲ್ಲರನ್ನೂ ಹುಡುಕೊಂಡು ಬಂದ್ಬಿಡ್ತಾರೆ. ಯಾವತ್ತು ಇದ್ದವರೆಲ್ಲ ನೆನಪುಗಳಾಗೋಯ್ತಾರೆ ನಿಮಗೆ. ಇದು ಭಾಳ ಹುಷಾರಾಗಿ ಯಾವುದಕ್ಕೂ ನೀವು ಹತ್ತಕ್ಕೆ ಸೇರ್ಸಕ್ಕೆ ಹೋಗ್ಬಿಡಿ. ಕೇಳಿದ್ರೆ ನೀವು ಉಂಟು ಅವರುಂಟು. ನಿಮ್ಮದು ವಿಚಾರಗಳು ಏನಾದ್ರು ಇದ್ದರೆ ಖಂಡಿತ ನಾನು ಇದನ್ನು ಗಮನಿಸ್ತೀನಿ. ಸುರೇಶ್ ಅವ್ರಿಗೂ ಹೇಳಿದ್ದೀನಿ, ನಾನು ಇಕ್ಬಾಲ್ ಹತ್ರ ಮಾತಾಡ್ತೀನಿ, ಶಶಿ ತಾವು ಮಾತಾಡ್ತೀನಿ, ಬಾಲಕೃಷ್ಣ ತಾವು ಮಾತಾಡ್ತೀನಿ, ಯೋಗೇಶ್ಗೂ ಹೇಳಿದ್ದೀನಿ ನಾನು. ಸೊ ಮುಂದಕ್ಕೆ ಒಂದೊಂದು ಮೂರು ಒಂದೊಂದು ಇದರಲ್ಲಿ ಈಗ ಕೆಲವು ಇನ್ನು ನಾನು ಇಲಾಖೆನೆಲ್ಲ ಈಗ ರಿವ್ಯೂ ಮಾಡ್ತಾ ಇದ್ದೀನಿ. ಏನೇನು ಇಲಾಖೆ ಏನಿದೆ ಅಂತ ಅಂದ್ಬಿಟ್ಟೆಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದೀನಿ. ನಾಳೆ ವಿಧಾನ ಪರಿಷತ್ತು ಸ್ವೇರಿಂಗ್ ಸೆಷನ್ ಇದೆ, 7 ಜನ ಗೊತ್ತಿರೋದು ಪ್ರಮಾಣ ವಚನ ಇದೆ. ಅದಾದಮೇಲೆ ಕೆಲವು ಇಲಾಖೆನ ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ ಸದ್ಯಕ್ಕೆ 3 ತಿಂಗಳು ಅಸೆಂಬ್ಲಿ ಕರಿಬೇಕು. ಈ ಮಧ್ಯದಲ್ಲಿ ಇನ್ನು ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಮಾಡಬೇಕು. ಅದು ಕೂಡ ನಾನು ದಿಲ್ಲಿಗೆ ಹೋಗಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಊರಲ್ಲಿಲ್ಲ, ಇನ್ನೊಂದು 2 ದಿನ ಬರ್ತಾರೆ. ಎಲ್ಲ ಆಗ್ತದೆ. ನೀವು ಮಿಕ್ಕಿದ ವಿಚಾರನ ನೀವು ತಲೆ ಕೆಡಿಸ್ಕೊಂಡೆ ಒಟ್ಟು ಪಕ್ಷನ ಸಂಘಟನೆ ಮಾಡುವಂಥ ಕೆಲಸ ನಮ್ಮ ಗುರಿ 2028. ಏನು ನಮ್ಮ ಗುರಿ? ನಾನು ಮುಖ್ಯ ಆಗಿದ್ದು ಮುಖ್ಯ ಅಲ್ಲ. ಈಗ ಕೆಲವರೆಲ್ಲ ಈಗ ರಾಮ್ ಬಿಡ್ದಿಲ್ಲಿ ನಾನು ಮಾಡಿದ್ನ, ಈಗ ಇದಕ್ಕೆ ಅಡ್ಮಿಷನ್ ನಾನು ಮಾಡಿದ್ನ, ಈಗ ಹಿಂದೆ ಬಿಡದಿಗೆ ಇಂಡಸ್ಟ್ರಿಯಲ್ ಟೌನ್ ನಾನು ಮಾಡಿದ್ನ, ಅವರೇ ಮಾಡಿದ್ರು. ಈಗ ಈ ಬಿಡದಿಲಿ ದೊಡ್ಡ ಟೌನ್ಶಿಪ್ ಬಂದರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇಲ್ವಾ? ನಿಮ್ಮ ಎಲ್ಲ ರಾಮನಗರ ತಾಲೂಕಿಗೆ, ಮಾಗಡಿ ತಾಲೂಕಿಗೆ, ಕಾನ್ಪುರ ತಾಲೂಕೆಲ್ಲ ಕೂಡ ನಮ್ಮ ಈಗ ಬರೀ ಏರ್ಪೋರ್ಟು ಇಲ್ಲಿ ಬಂದಕ್ಕೆ, ದೇವನಹಳ್ಳಿ ಬಂದಕ್ಕೆ ಇಲ್ಲಿಂದ ಬೆಂಗಳೂರಿಗೆ ದೊಡ್ಡಬಳ್ಳಾಪುರ ಎಲ್ಲ ಅನುಕೂಲ ಆಗಲಿಲ್ವೇ? ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಎಲ್ಲ ಅನುಕೂಲ ಆಗಲಿಲ್ವೇ? ಹಂಗೆ ಒಂದು ಟೌನ್ಶಿಪ್ಪು ಅವರೇ ಡಿನೋಟಿಫೈ ಮಾಡ್ಬೋದಾಯ್ತು, ಅವ್ರ ಮಾಡಲಿಲ್ಲ. ಈಗ ಪಾಪ ಅವ್ರೇನೋ ಕೆಲವೆಲ್ಲ ಹುಡುಕ್ತಾ ಇದ್ದಾರೆ. ಇಲ್ಲಿ ನಾನು ಕರೆದ್ರೆ ಇಲ್ಲಿಗೆ ಯಾರು ಬರಲಿಲ್ಲ. ನಾನು ಲೆಕ್ಕ ಬರ್ಬೇಕು. ನಾನು ಬರೋದು ಸರಿನಾ? ನಾನು ಬರೋದು ಸರಿ ಅಂತ ಹೇಳಿ ಇವೆಲ್ಲ ಸವಾಲೆಲ್ಲ ಸ್ವೀಕಾರ ಮಾಡಿದ್ದೀನಲ್ಲ. ನಾನು ಹಿಂದೆ ಸಭೆ ಕರೆಸುವ ಪ್ರತಿಭಾ ಟಿವಿಗಳು ಕೂತುವ ಇಬ್ಬರು ಚರ್ಚೆ ಮಾಡುವಂತ ಹೇಳಿದಾಗ ಆಗಲಿಲ್ಲ. ಈಗ ಕರಿಬೇಕು. ಈಗೇನು ನನಗೇನು ಅವಶ್ಯಕತೆ ಏನಿಲ್ಲ. ಈಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಆ ಕ್ಷೇತ್ರ ಬಿಟ್ಟುದಾಗೋಯ್ತು. ನಿಮಗೂ ಅದಕ್ಕೆ ಆಯ್ತು ಮಾಡೋ ಅವಕಾಶ ಇದ್ದಾಗ ಮಾಡ್ಬೇಕಾಯ್ತು. ಅವಕಾಶ ಇದ್ದರೆ ನಿಮ್ಗೆ ಮಾಡೋಕ್ಕಾಗಿಲ್ಲ. ನಾವೇನು ಒಳ್ಳೇದು ಮಾಡಬೇಕು. ಇಲ್ಲಿ ಹೇಳ್ತೀನಿ ಕೇಳಿ, ಯಾವ ಊರನ್ನು ಒಕ್ಕಲೆಬ್ಬಿಸುವಂಥ ಪ್ರಶ್ನೆ ನಾನು ಮಾಡೋದಿಲ್ಲ. ಈಗ ನಾನು ಮಾಡುವಂಥ ತೀರ್ಮಾನದಲ್ಲಿ ಎಲ್ಲ ಊರುಗಳು ಅಲ್ಲಲ್ಲೇ ಇರ್ತದೆ. ಆ ಊರು ಅಭಿವೃದ್ಧಿ ಮಾಡ್ತೀವಿ. ಆ ಊರಿಗೆ ಒಂದು ಸಪ್ರೇಟ್ ರಿಂಗ್ ರೋಡ್ ಮಾಡ್ತೀನಿ. ಚಿಕ್ಕಳ್ಳಿ ಆಗ್ತದೆ, ಅದಕ್ಕೊಂದು ರಿಂಗ್ ರೋಡ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ ಯಾರ್ಯಾರಿಗೆ ಏನೆಷ್ಟು ಹಣ ಕೊಡಬೇಕು ಈಗಾಗಲೇ 3 ಹಳ್ಳಿ ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಬೇಕು ಈಗಾಗಲೇ ಅವ್ರಿಗೆ ಏನು ಬೆಲೆ ಕೊಡಿಸ್ಬೇಕು, ಅವ್ರು ಯಾರು ಘೋಷಣೆ ಮಾಡಿದ್ರು ಅದಕ್ಕೆ ಡಬಲ್ ಬೆಲೆ ಮೌಲ್ಯ ಎಲ್ಲ ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ನೆಂಟರುಗಳಿದ್ದಾರೆ, ಎಲ್ಲ ಇದನ್ನು ತಿಳಿಸಿ ರಾಜಕಾರಣ ಮಾಡಬೇಕು ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ. ಪಾಪ ಯಾವತ್ತು ಅದೇ ಮೊನ್ನೆ ಹಾಸನ್ ಅವರೆಲ್ಲ ಬಂದಿದ್ರು. ಪಾಪ ಅವ್ರ ಪರಿಸ್ಥಿತಿ ನಾನು ಕೇಳಿದೆ. ಈಗ ಯಾಕೆ ಹಾವೇರಿಯಲ್ಲಿ ಇಲ್ಲಿ ಟೌನ್ ಪಕ್ಕ ಯಾಕೆ ಅಡ್ಮಿಷನ್ ಮಾಡಿಸಿದ್ರು? ಖರೀದಿ ಮಾಡಿದ್ರು. ಅಲ್ಲಿ ಯಾಕೆ ಅದನ್ನು ಮಾಡಿದ್ರು? ಬರೀ ಒಬ್ಬ ಅವ್ರ ಕಾರ್ಯಕರ್ತರ ಮಧ್ಯೆ ಮಾತ್ರ 11 ಎಕರೆ ಬಿಟ್ಬಿಟ್ರು. 11 ಎಕರೆ 16 ಎಕರೆ. ಸೊ ಅದನ್ನೆಲ್ಲ ಈಗ ನಾನು ಚರ್ಚೆ ಮಾಡೋದು ಬೇಡ. ನಿಮ್ಗೆ ನಾನು ಹೇಳ್ತೀನಿ, ಇದು ನಿಮ್ಮ ಅಭಿವೃದ್ಧಿಗೋಸ್ಕರ ಈ ತೀರ್ಮಾನವನ್ನು ನಾನೇನು ಮಾಡೋದಿಲ್ಲ. ಮೊದಲಿಂದ ಅವರು ಮಾಡಿ ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಅವು BJP ಕಾಲದಲ್ಲೂ ಇತ್ತು, ದಳದ ಕಾಲದಲ್ಲೂ ಇತ್ತು, ಕಾಂಗ್ರೆಸ್ ಕಾಲದಲ್ಲೂ ಇತ್ತು,
ಅವ್ರು ಬಿಡುಗಡೆ ಮಾಡ್ಬೋದಾಯ್ತು, ಬಿಡುಗಡೆ ಮಾಡಿದ್ರು. ನಾನು ಯಾಕೆ ಅದನ್ನು ಬಿಡುಗಡೆ ಮಾಡಿ ಜೈಲಿಗೆ ಬರ್ತೀನಿ ಕೆಲಸ ನಾನು ಮಾಡಿ ಅದಕ್ಕೆ ಬೇಡ ಅಂತ ಹೇಳಿ ರೈತರಿಗೂ ಒಳ್ಳೇದಾಗಬೇಕಂತ ಆ ತೀರ್ಮಾನ ನಾನು ಮಾಡಿದ್ದೀನಿ. ಇಷ್ಟು ಮಾತ್ರ ಹೇಳ್ತೀನಿ. ತಾವೆಲ್ಲ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ, ವಿಶ್ವಾಸ ಇದೆ.